ತಮ್ಮೆಲ್ಲರಿಗೂ ಮನಮುಟ್ಟುವಂತೆ ದೇವಿ ಪುರಾಣವನ್ನ ಉಣಬಡಿಸಿರುವಂತಹ ಪೂಜ್ಯರ ಪಾದಕ್ಕೆ ಹೆಣೆ ಮೆಡೆದು ಈ ಭವ್ಯವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತಹ ಉಭಯ ಪೂಜ್ಯರ ಪಾದಕ್ಕೆ ಹೆಣೆ ಮೆಡೆದು ಇಲ್ಲಿವರೆಗೂ ತಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡಿರುವಂತ ನನ್ನ ನಾಯಕರು ಮತ್ತು ಮಾರ್ಗದರ್ಶಕರು, ಕಲಬುರಗಿ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಮತ್ತು ಜೇವರ್ಗಿ ಕ್ಷೇತ್ರದ ಈ ಗ್ರಾಮದ ಎಲ್ಲ ಗುರು ಹಿರಿಯರನ್ನ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶೋಭೆ ಎನ್ನುವ ರೀತಿಯಲ್ಲಿ ವೇದಿಕೆ ಮುಂಭಾಗ ನಮಸ್ಕರಿಸಿ, ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ಈಗ ನಮ್ಮ ನಾಯಕರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು ಗುಡೂರು ಗ್ರಾಮ ಅಂತಂದಾಗ ಬಹುಶಃ ಶಿವರಾಜ್ ಗೌಡರು ಬಹಳ ಮನಸ್ಪೂರ್ವಕವಾಗಿ ಮಾತಾಡಿದ್ರು. ಯಾವುದೇ ಗ್ರಾಮದ ಬಗ್ಗೆ ಒಂದು ಮನಪೂರ್ವಕವಾಗಿ ಮಾತಾಡಬೇಕಾದ್ರೆ ಆ ಗ್ರಾಮದ ಬಗ್ಗೆ ಮೊದಲು ಅಭಿಮಾನ ಇರಬೇಕು. ಆ ಅಭಿಮಾನವನ್ನ ತಮ್ಮ ಮಾತಿನ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅದನ್ನು ನೋಡಿದಾಗ ನಮ್ಗನ್ಸಿದೆ ಬಹುಶಃ ಗುಡೂರು ಗ್ರಾಮದಲ್ಲಿ ಇರುವಂತ ಏನು ಜನರ ಸ್ವಭಾವ ಆಗಲಿ, ಆ ವ್ಯಕ್ತಿತ್ವ ಆಗಲಿ ಎಷ್ಟು ಉನ್ನತ ಮಟ್ಟದಾದಂತೇಳಿ ಅವರ ಮಾತಿನಲ್ಲಿ ವ್ಯಕ್ತ ಆಗ್ತದೆ. ಬಹುಶಃ ತಾಯಂದಿರು ಸಮಯದಿಂದ ಕೂತಿದ್ದೀರಿ. ಇಂಥ ಪುರಾಣ ಪ್ರವಚನ ಕಾರ್ಯಕ್ರಮಗಳೇ ನಮ್ಮೆಲ್ಲರ ಜೀವನಕ್ಕೂ ಮಾರ್ಗದರ್ಶನ. ಈಗ ನೀವೆಲ್ಲ ನೋಡ್ತಾ ಇದ್ದೀವಿ, ಅನೇಕ ದೇಶ